ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕೇರಳದ ಕಾಸರಗೋಡಲ್ಲಿದ್ದೀನಿ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಗೊತ್ತಾ? ಹೇಳ್ಬೇಕಂದ್ರೆ ಒಂದು ಸೂಪರ್ ಬ್ಯೂಟಿಫುಲ್ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿದ್ದೀನಿ. ಕಾಸರಗೋಡಿನ ಈ ರೋಡ್ನಲ್ಲಿ ಡ್ರೈವ್ ಮಾಡೋದೇ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಒಂದು ಕಡೆ ಗ್ರೀನ್ರಿ, ಇನ್ನೊಂದು ಕಡೆ ಬ್ಯೂಟಿಫುಲ್ ಅಟ್ಮಾಸ್ಫಿಯರ್. ನಿಜ ಹೇಳ್ಬೇಕಂದ್ರೆ ಡೆಸ್ಟಿನೇಷನ್ಗಿಂತ ಕೆಲವೊಮ್ಮೆ ಜರ್ನಿನೇ ಇಷ್ಟ ಆಗುತ್ತೆ ನನಗೆ. ಆದರೆ ಇವತ್ತು ನಾವು ಹೋಗ್ತಾ ಇರೋ ಪ್ಲೇಸ್ ತುಂಬ ಸ್ಪೆಷಲ್. ಇಲ್ಲಿ ಹಿಸ್ಟ್ರಿ ಇದೆ, ಅದ್ಭುತ ವ್ಯೂಸ್ ಇದೆ, ಮತ್ತು ತುಂಬ ಬ್ಯೂಟಿಫುಲ್ ಲೊಕೇಶನ್ ಕೂಡ ಇದೆ. ಏನಿದು ಅಂತ ಗೊತ್ತಾಗಬೇಕಾ? ಹಾಗಾದರೆ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಜ್ಞಾನಚಕ್ಷು. ನಾನು ರಾಘವೇಂದ್ರ. ನಾನು ಇವತ್ತಿದ್ದೀನಿ ಕೇರಳ ಕಾಸರಗೋಡಲ್ಲಿರೋ ಕೇರಳದ ಅತಿ ದೊಡ್ಡ ಕೋಟೆ ಆಗಿರ್ತಕ್ಕಂಥ ಬೇಕಲ್ ಫೋರ್ಟ್ ಮುಂದೆ ಇದ್ದೀನಿ. ಇದು ಅರಬ್ಬಿ ಸಮುದ್ರದ ತೀರದಲ್ಲಿರುವಂಥದ್ದು. ಸುಮಾರು 40 ಎಕರೆ ವಿಸ್ತೀರ್ಣದಲ್ಲಿ ಈ ಕೋಟೆ ಇದೆ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಹೇಗಿದೆ ಅಂತ. ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ದೇವಸ್ಥಾನ ಇದೆ. ಮುಖ್ಯ ಪ್ರಾಣ ಅಂತ ಹೇಳಿದ್ರೆ ಆಂಜನೇಯನ ದರ್ಶನ ತಗೊಂಡು ಮುಂದೆ ಶುರು ಮಾಡೋಣ ಬನ್ನಿ. ಈ ಫೋರ್ಟ್ಗೆ ಎಂಟ್ರಿ ಫೀಸ್ ಎಷ್ಟು ಅಂತ ಹೇಳಿದ್ರೆ 25 ರೂಪೀಸ್. ಬಿಲೋ 15 ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಫ್ರೀ ಎಂಟ್ರಿ. ಹೊರಗಡೆ ಟಿಕೆಟ್ ಕೌಂಟ್ ಇದೆ, ಅದನ್ನು ತಗೊಂಡು ಇಲ್ಲಿ ಸ್ಕ್ಯಾನ್ ಮಾಡಿ ಮುಂದೆ ಎಂಟ್ರಿ ಕೊಡಬೇಕು. ಬನ್ನಿ ಹೋಗೋಣ. ಇದು ಕಾಸರಗೋಡಿನ ಹೆಮ್ಮೆ. ಸಮುದ್ರದ ಅಲೆಗಳ ಜೊತೆ ತನ್ನದೇ ಒಂದು ಕತೆ ಹೇಳ್ತಾ ನಿಂತಿರೋ ಬೇಕಲ್ ಫೋರ್ಟ್. ಇಲ್ಲಿಗೆ ಬಂದಾಗ ಫಸ್ಟ್ ಫೀಲಿಂಗ್ ಅಂದರೆ ಹಿಸ್ಟ್ರಿ ನೋಡೋಕ್ಕೆ ಬಂದಿದ್ದೀವಿ ಅನ್ನೋದಕ್ಕಿಂತ ನೇಚರ್ ಜೊತೆ ಒಂದು ಬ್ಯೂಟಿಫುಲ್ ಜರ್ನಿ ಶುರು ಮಾಡಿದ ಹಾಗೆ ಅನ್ನಿಸ್ತಾ ಇದೆ. ನೋಡಿ, ಬೇಕಲ್ ಫೋರ್ಟ್ನ ಮೇನ್ ಪಾಯಿಂಟ್ ಇದ್ದಾರೆ, ವ್ಯೂ ಪಾಯಿಂಟ್. ಈ ಬೆಟ್ಟದ ಮೇಲೆ ಈ ಕೋಟೆ ಏನಿದೆ ಇದನ್ನು ಹತ್ಕೊಂಡು ಹೋಗಿ ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಟೋಟಲ್ ವ್ಯೂನೇ ಕಾಣಿಸುತ್ತೆ ನಮಗೆ. ಆಗಿನ ಕಾಲದಲ್ಲೆಲ್ಲ ಯುದ್ಧದ ಸಮಯದಲ್ಲೆಲ್ಲ ಏನು ಒಂದು ಭದ್ರತೆಗೋಸ್ಕರ ಇದನ್ನೆಲ್ಲ ಮಾಡಿದ್ದು. ಶತ್ರುಗಳು ಯಾವ ಕಡೆಯಿಂದ ಬರ್ತಾರೆ ಏನು ಅಂತ ಎಲ್ಲ ಇದ್ರ ಮೇಲಿಂದ ವಾಚ್ ಮಾಡ್ತಾ ಇದ್ರಂತೆ. ಒಳ್ಳೆ ವ್ಯೂ ಇದೆ ಫ್ರೆಂಡ್ಸ್. ನೋಡಿ, ಪಕ್ಕದಲ್ಲೇ ಸಮುದ್ರ, ಅರಬ್ಬಿ ಸಮುದ್ರ, ಅದ್ರ ಪಕ್ಕದಲ್ಲಿ ಕೋಟೆ. ಸುಮಾರು 40 ಎಕರೆ ವಿಸ್ತೀರ್ಣದಲ್ಲಿದೆ ಇದು. ಈ ಪಾಯಿಂಟಿಗೆ ಬಂದರೆ ಕಂಪ್ಲೀಟ್ ವ್ಯೂನ ನಾವು ಈ ಪಾಯಿಂಟಿಂದ ನೋಡ್ಬೋದು. ಈ ಜಾಗದಿಂದ ಇಲ್ಲೇ ಪಕ್ಕದಲ್ಲಿ ಸಮುದ್ರ ಇರುವಂಥದ್ದು. ಇದು ಆಗಿನ ಕಾಲದ ಕೋಟೆ. ನೋಡ್ತಾ ಇದ್ರೆ ಯಾವುದೋ ಒಂದು ಪ್ರಪಂಚದಲ್ಲಿ ಇದೀವಿ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಸುಮಾರು 17ನೇ ಶತಮಾನದಲ್ಲಿ ನಿರ್ಮಾಣವಾದ ಈ ಕೋಟೆ ಕೇರಳದ ಅತಿ ಪ್ರಸಿದ್ಧ ಕೋಟೆಗಳಲ್ಲಿ ಒಂದು. ಈ ಕೋಟೆಯ ಪ್ರತಿಯೊಂದು ಗೋಡೆಯಲ್ಲೂ ಹಳೆಯ ಕಾಲದ ನೆನಪುಗಳು ಅಡಗಿವೆ. ಇಲ್ಲಿನ ಮಾಸಿವ್ ಲೆಟರೇಟ್ ವಾಲ್ಸ್ ಇವತ್ತು ನಮಗೆ ಒಂದು ಬ್ಯೂಟಿಫುಲ್ ವ್ಯೂ ಕೊಡ್ತಾ ಇದೆ. ಆದರೆ ಒಂದು ಕಾಲದಲ್ಲಿ ಇದೇ ಗೋಡೆಗಳು ಈ ಕೋಟೆಯ ರಕ್ಷಣೆಗೆ ತುಂಬ ಮುಖ್ಯ ಭಾಗವಾಗಿದ್ವು. ಆದರೆ ಬೇಕಲ್ ಫೋರ್ಟ್ನ ರಿಯಲ್ ಬ್ಯೂಟಿ ಇಲ್ಲಿದೆ. ಒಂದು ಕಡೆ ಇತಿಹಾಸ, ಇನ್ನೊಂದು ಕಡೆ ಅರೇಬಿಯನ್ ಸಮುದ್ರ, ಮಧ್ಯದಲ್ಲಿ ನಾವು. ನೋಡಿ, ಇಲ್ಲಿ ಅರಬ್ಬಿ ಸಮುದ್ರ ಬೇಕಲ್ ಫೋರ್ಟ್ಗೆ ಅಲೆಗಳೆಲ್ಲ ಬಂದು ಯಾವ ರೀತಿ ಹೊಡಿತಾ ಇರುತ್ತೆ ಆ ಒಂದು ವ್ಯೂನ ತೋರಿಸ್ತೀವಿ ಬನ್ನಿ, ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಒಂದೊಂದು ಕಲ್ಲು ಕೂಡ ಇದು 400 ವರ್ಷಗಳ ಇತಿಹಾಸವನ್ನ ಹೇಳುತ್ತೆ. ನೋಡಿ, ಸಮುದ್ರದ ಅಲೆಗಳೆಲ್ಲ ಯಾವ ರೀತಿ ಬಂದು ಈ ಕೋಟೆಗೆ ಅಪ್ಪಳಿಸ್ತಾ ಇದೆ. ಇದನ್ನ ನೋಡ್ತಾ ಇದ್ರೆ ಏನೋ ಒಂಥರ ಮನಸ್ಸಿಗೆ ಸಂತೋಷ ಉಂಟಾಗುತ್ತೆ. ಸಮುದ್ರದ ಅಲೆಗಳು ಬರ್ತಾ ಹೋಗ್ತಾ ಇರ್ತವೆ, ಆದರೆ ಈ ಕೋಟೆ ಮಾತ್ರ ಶತಮಾನಗಳಿಂದ ಇಲ್ಲೇ ನಿಂತು ತನ್ನ ಕಥೆಯನ್ನು ಹೇಳುತ್ತಲೇ ಇದೆ. ಇಲ್ಲಿ ಬಂದಾಗ ಇತಿಹಾಸವನ್ನು ನೋಡ್ಬೋದು, ಪ್ರಕೃತಿಯನ್ನು ಅನುಭವಿಸ್ಬೋದು, ನಮ್ಮನ್ನೇ ನಾವು ಸ್ವಲ್ಪ ಸಮಯ ಮರೆತು ಬಿಡ್ಬೋದು. ಬಿಕಾಸ್ ಸಮ್ ಪ್ಲೇಸಸ್ ಆರ್ ನಾಟ್ ಜಸ್ಟ್ ಡೆಸ್ಟಿನೇಷನ್ಸ್, ದೇ ಬಿಕಮಿಂಗ್ ಮೆಮೊರೀಸ್. ಇದು ನನ್ನ ಬೇಕಲ್ ಫೋರ್ಟ್ ಎಕ್ಸ್ಪೀರಿಯನ್ಸ್. ನಿಮಗೂ ಈ ವ್ಯೂ ಇಷ್ಟ ಆಯಿತು ಅಂದರೆ ಒಮ್ಮೆ ಖಂಡಿತ ಬಂದು ಈ ಬ್ಯೂಟಿಯನ್ನು ನಿಮ್ಮ ಕಣ್ಣಿಂದಲೇ ನೋಡಿ. ಅಂಟಿಲ್ ದ ನೆಕ್ಸ್ಟ್ ಜರ್ನಿ, ಕೀಪ್ ಟ್ರಾವೆಲಿಂಗ್, ಕೀಪ್ exploring, keep watching us. For more videos, subscribe the channel, tap the bell icon.